ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಚಿಕ್ಕಬಳ್ಳಾಪುರ ಸೀರೀಸ್ ಅಲ್ಲಿ ಇನ್ನೂ ಹಲವು ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ಇವತ್ತು ಹೋಗ್ತಾ ಇದೀವಿ. ನಾವು ಈ ವಿಡಿಯೋದಲ್ಲಿ ಹೋಗ್ತಾ ಇರೋದು ಪಾಪಗ್ನಿ ಮಠ, ಅದ್ರ ಜೊತೆಗೇನೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹುಟ್ಟಿದ ಊರು, ಅವರ ಮನೆ ಮತ್ತೆ ಮ್ಯೂಸಿಯಂ ಮತ್ತೆ ಅವರ ಸಮಾಧಿಯನ್ನು ಸಹ ನೋಡಕ್ಕೆ ಹೋಗ್ತಾ ಇರೋದು. ಈ ಎಲ್ಲಾ ಪ್ಲೇಸಸ್ ನ ನಾವು ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ನಾವು ನಂದಿ ಹಿಲ್ಸ್ ನೋಡ್ಕೊಂಡು ಅದ್ರ ಜೊತೆಗೇನೆ ಭೋಗನಂದೀಶ್ವರ, ಗೋವರ್ಧನಗಿರಿ ಮತ್ತೆ ಕಣಿವೆ ಬಸವಣ್ಣ ದೇವಾಲಯವನ್ನ ನೋಡ್ಕೊಂಡು ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಪಾಪಗ್ನಿ ಮಠಕ್ಕೆ. ಈ ಎಲ್ಲಾ ದೇವಾಲಯಗಳನ್ನ ನೀವು ಚಿಕ್ಕಬಳ್ಳಾಪುರ ಸೀರೀಸ್ ಅಲ್ಲಿ ಒಂದೊಂದಾಗಿ ನೋಡಬಹುದು. ನೀವು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದನ್ನ ಹೋಗಿ ಚೆಕ್ ಮಾಡಿ. ಈ ಪಾಪಗ್ನಿ ಮಠ ನಂದಿಯಿಂದ 6.4 ಕಿಲೋಮೀಟರ್ ಇರುತ್ತೆ. ನಂದಿ ಹಿಲ್ಸ್ ಇಂದ ಹೋಗೋದಾದ್ರೆ 23 ಕಿಲೋಮೀಟರ್ಸ್ ಇರುತ್ತೆ. ಚಿಕ್ಕಬಳ್ಳಾಪುರದಿಂದ ಬರೋದಾದ್ರೆ 5.5 ಕಿಲೋಮೀಟರ್ಸ್ ಇರುತ್ತೆ. ಪಾಪಗ್ನಿ ಮಠಕ್ಕೆ ನಂದಿ ಹಿಲ್ಸ್ ಇಂದ ಹೋಗೋದಾದ್ರೆ ನಿಮಗೆ ಮಿಡಲ್ ಅಲ್ಲಿ ಮುದ್ದೇನಹಳ್ಳಿ ಅಂತ ಒಂದು ಗ್ರಾಮ ಸಿಗುತ್ತೆ. ಈ ಮುದ್ದೇನಹಳ್ಳಿ ಬಸ್ ಸ್ಟಾಪ್ ಇಂದ ಸ್ವಲ್ಪ ದೂರದಲ್ಲಿ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮನೆಯನ್ನ ನೋಡಬಹುದು. ಈ ಮುದ್ದೇನಹಳ್ಳಿಗೆ ಚಿಕ್ಕಬಳ್ಳಾಪುರದಿಂದ ಡೈರೆಕ್ಟ್ ಬಸ್ ಫೆಸಿಲಿಟಿ ಸಹ ಇರುತ್ತೆ. ನೋಡಿ, ಇದೇನೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮನೆ. ಇದನ್ನ ಮ್ಯೂಸಿಯಂ ಆಗಿ ಸಹ ಕನ್ವರ್ಟ್ ಮಾಡಿದ್ದಾರೆ. ಈ ಮ್ಯೂಸಿಯಂ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇರುತ್ತೆ. ಈ ಕಾಂಪೌಂಡ್ ಒಳಗಡೆ ನಾವು 2 ಮನೆಯನ್ನ ನೋಡ್ತೀವಿ. ಒಂದು ಹಳೆ ಮನೆ, ಇನ್ನೊಂದು ಹೊಸ ಮನೆ. ಈ ಮನೆಯಲ್ಲೇ ನಾವು ಮ್ಯೂಸಿಯಂನ ನೋಡೋದು. ಎಲ್ಲದಕ್ಕಿಂತ ಈ ಪಿಂಕ್ ಫ್ಲವರ್ಸ್ ಮರ ತುಂಬಾನೇ ಚೆನ್ನಾಗಿದೆ. ಅವ್ರ ಮನೆ ಸಹ ತುಂಬಾನೇ ಚೆನ್ನಾಗಿದೆ. ಒಳಗಡೆ ನಾವು 1 ಅವರ್ ಸ್ಪೆಂಡ್ ಮಾಡಿದ್ವಿ. ತುಂಬಾನೇ ವಿಷಯನ ತಿಳ್ಕೊಂಡ್ವಿ. ಒಳಗಡೆ ನಾವು ಅವರು ಕಟ್ಟಿಸಿದಂತಹ ಡ್ಯಾಮು ಮತ್ತೆ ಅವ್ರಿಗೆ ಯಾವ್ಯಾವ ಅವಾರ್ಡ್ಸ್ಗೂ ಕೊಟ್ಟಿದ್ದಾರೆ, ಮತ್ತೆ ಅವರು ಏನೇನು ಯೂಸ್ ಮಾಡ್ತಿದ್ರು, ಬಟ್ಟೆ, ಬುಕ್ಸು ಮತ್ತೆ ಅವ್ರಿಗೆ ಬಂದಂತಹ ಲೆಟರ್ಗಳು ಎಲ್ಲದನ್ನು ಇಟ್ಟಿದ್ದಾರೆ. ಮತ್ತೆ ಅವರು ಇದ್ದಂತಹ ರೂಮು ಎಲ್ಲದನ್ನು ನೋಡ್ತೀವಿ. ಒಳಗಡೆ ನಾವು 1 ಅವರ್ ಸ್ಪೆಂಡ್ ಮಾಡಿದ್ವಿ. ತುಂಬಾನೇ ವಿಷಯನ ತಿಳ್ಕೊಂಡ್ವಿ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮನೆ ನೋಡಿಕೊಂಡು ಅವರ ಮನೆ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ. ಆ ರೋಡಲ್ಲಿ 5 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಹೋದ್ವಿ ಅಂತ ಅಂದ್ರೆ ನಮಗೆ ಅವರ ಸಮಾಧಿ ಸಿಗುತ್ತೆ. ಮುದ್ದೇನಹಳ್ಳಿನ ನೋಡಿಕೊಂಡು ಈಗ ನಾವು ಪಾಪಗ್ನಿ ಕಡೆಗೆ ಹೋಗ್ತಾ ಇದ್ದೀವಿ. ಪಾಪಗ್ನಿ ಬಂದು ಈ ಮುದ್ದೇನಹಳ್ಳಿಯಿಂದ 3 ಕಿಲೋಮೀಟರ್ ಆಗುತ್ತೆ. ಚಿಕ್ಕಬಳ್ಳಾಪುರದಿಂದ ಸಹ 3 ಕಿಲೋಮೀಟರ್ಸ್ ಆಗುತ್ತೆ. ಈ ಪಾಪಗ್ನಿ ಇರೋದು ಕಾಳವಾರ ಅನ್ನೋ ಹಳ್ಳಿಯಲ್ಲಿ. ಈ ಪಾಪಗ್ನಿ ಮಠ ಸ್ಕಂದಗಿರಿ ಟ್ರೆಕ್ಕಿಂಗ್ ಪಾಯಿಂಟ್ ಬೆಟ್ಟದ ಕೆಳಗಡೆ ಇರುತ್ತೆ. ಕಾಲಜ್ಞಾನವನ್ನ ಬರೆದ ಪೋತಲೂರು ವೀರಬ್ರಹ್ಮೇಂದ್ರ ಅವರು ಬಾಲ್ಯವನ್ನ ಈ ಪಾಪಗ್ನಿ ಮಠದಲ್ಲೇ ಕಳೆಯುತ್ತಾರೆ. ಪೋತಲೂರು ವೀರಬ್ರಹ್ಮೇಂದ್ರ ಅವರು 14 ವರ್ಷ ಬಾಲ್ಯವನ್ನ ಈ ಪಾಪಗ್ನಿ ಮಠದಲ್ಲೇ ಕಳೆಯುತ್ತಾರೆ. ಇಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ಅಲ್ಲಿ ನಮಗೆ ಪಾಪಗ್ನಿ ನದಿಯ ಉಗಮ ಸ್ಥಾನ ಇದೆ.
ನಂದಿ ಬೆಟ್ಟಗಳಲ್ಲಿ 6 ನದಿಯ ಉಗಮ ಸ್ಥಾನ ಇದೆ ಅಂತ ನಿಮಗೆ ಆಗಲೇ ತಿಳಿಸಿದ್ದೆ ಅಲ್ವಾ. ಅದರಲ್ಲಿ ಒಂದು ಈ ಪಾಪಾಗ್ನಿ ನದಿಯೂ ಆಗಿದೆ. ಇಲ್ಲಿ ನಾವು ಪಾಪಾಗ್ನಿ ನದಿ ಉಗಮ ಆಗ್ತಿರೋದನ್ನ ನೋಡಬಹುದು. ಈ ಸ್ಥಳದಲ್ಲೇ ಪೋತಲೂರು ವೀರಬ್ರಹ್ಮೇಂದ್ರ ಅವರು ಅವರ ತಾಯಿಗೆ ಅವರ ವಿಶ್ವರೂಪವನ್ನ ತೋರಿಸಿದಂತಹ ಪವಿತ್ರವಾದ ಸ್ಥಳವಾಗಿದೆ. ಇಲ್ಲಿ ನಾವು ಶ್ರೀ ಶ್ರೀ ಸಿದ್ಧಾಂಜನೇಯ ಸ್ವಾಮಿ ದೇವಾಲಯವನ್ನು ಸಹ ನೋಡ್ತೀವಿ. ಇಲ್ಲಿ ನಾವು ಆಪೋಸಿಟ್ ಅಲ್ಲಿ ದೊಡ್ಡ ಕೊಳವನ್ನು ಸಹ ನೋಡ್ತೀವಿ. ಈ ಕೊಳದಲ್ಲಿ ಶಿವಲಿಂಗನ ಪ್ರತಿಷ್ಠಾಪಿಸಿದ್ದಾರೆ. ಈ ಶಿವಲಿಂಗನ ಪ್ರತಿಷ್ಠಾಪಿಸಿರೋದು ಪೋತಲೂರು ವೀರಬ್ರಹ್ಮೇಂದ್ರ ಅವರ ಸಾಕು ತಾಯಿ. ಈ ಶಿವಲಿಂಗನ ಕಾಶಿಯಿಂದ ತಗೊಂಡು ಬಂದು ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ಸ್ನಾನವನ್ನ ಮಾಡಿ ಇಲ್ಲಿರುವ ಕಾಶಿ ವಿಶ್ವನಾಥನಿಗೆ ದರ್ಶನವನ್ನ ಪಡ್ಕೊಂಡ್ರೆ ಕಾಶಿಗೆ ಹೋದಷ್ಟೇ ಪುಣ್ಯ ಲಭ್ಯವಾಗುತ್ತೆ ಎಂಬ ನಂಬಿಕೆ ಇದೆ. ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಒಂದು ಸಲ ಆದರೂ ಈ ಪಾಪಾಗ್ನಿ ಮಠವನ್ನು ದರ್ಶನ ಪಡಿಬೇಕು ಅಂತ ಕೇಳಿಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.